ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ಶುರು ಮಾಡ್ತಾ ಇರುವ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಅಮ್ಮನ ಮನೆ ಹೇಗಿದೆ ಅದನ್ನು ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಹಾಗೆ ರೋಡಲ್ಲಿ ಸ್ವಲ್ಪ ಮಳೆ ಬರ್ತಾ ಇತ್ತು, ಹಾಗಾಗಿ ಮಕ್ಕಳು ಸ್ವಲ್ಪ ಆಟಾಡ್ತಾ ನಿಂತಿದ್ರು. ಇದು ನಮ್ಮ ಅಮ್ಮನ ಮನೆಗೆ ಹೋಗುವಂಥ ರೋಡು. ಇದು ಹಳ್ಳಿ, ನಮ್ಮಮ್ಮನ ಮನೆ ಇರೋದು ಹಳ್ಳಿಯಲ್ಲಿ. ಹಳ್ಳಿ ವಾತಾವರಣ ಹೇಗಿದೆ ನೋಡಿ, ಎಷ್ಟು ಸುಂದರವಾಗಿದೆ. ಹಚ್ಚ ಹಸಿರಿನಿಂದ ತುಂಬಿದೆ. ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಮರಗಳು, ನೀರು, ಹಾಗೆ ಎಷ್ಟು ಸುಂದರವಾಗಿದೆ. ಇಂತಹ ಪರಿಸರ ಹಾಗೂ ಇಂತಹ ಗಾಳಿ ಬೆಳಕು ಈ ರೀತಿ ಇರುವಂತಹ ಜಾಗ ನಮಗೆ ಎಷ್ಟು ಕೋಟಿ ಕೊಟ್ಟರು ಸಿಗೋದು. ಹಾಗೆ ಸ್ವರ್ಗಕ್ಕೆ ಸಮ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಹೋಗ್ತಾ ಇದ್ರೇ ಒಂದು ಫೀಲ್ ಆಗುತ್ತೆ, ಎಷ್ಟು ಚೆನ್ನಾಗಿದೆಯಪ್ಪ ಇಲ್ಲಿ ಹೋಗೋಕ್ಕೆ. ಅಷ್ಟು ತುಂಬ ಚೆನ್ನಾಗಿದೆ, ಹೋಗ್ತಾ ಇದ್ರೇ ಖುಷಿ ಆಗುತ್ತೆ. ಅಷ್ಟು ಸುಂದರವಾಗಿದೆ. ಎಲ್ಲಿ ನೋಡಿದ್ರೂ ಹಚ್ಚ ಹಸಿರಿಂದ ತುಂಬಿದೆ. ಸುತ್ತಲೂ ಹಚ್ಚ ಹಸಿರು. ಹಾಗೆ ಇಲ್ಲೆಲ್ಲ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಗದ್ದೆಗಳಲ್ಲಿ. ಹಾಗೆ ಎಲ್ಲ ಫುಲ್ಲು ಹಸುಗಳು ಎಲ್ಲ ಮೇಯ್ತಾ ಇದ್ದಾವೆ. ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿ. ಹಳ್ಳಿ ಜೀವನನೇ ಜೀವನ, ಸ್ವರ್ಗ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಮಕ್ಕಳಿಗೂ ತುಂಬ ಇಷ್ಟ. ಹಾಗಾಗಿ ನಾವು ಇವಾಗ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ. ಅಮ್ಮನ ಮನೆ ಹೇಗಿದೆ, ಹೇಗೆ ಕಟ್ಟಿದ್ದಾರೆ ಅಂತ ತೋರಿಸೋಣ ಅಂತ ನಿಮಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್, ಕಮೆಂಟ್, ಲೈಕ್ ಮಾಡೋ ಮುಖಾಂತರ ನನ್ನನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಈ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಹಳ ಉಪಯೋಗ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಇದು ಹೇಗಿದೆ ಅಂತ ಹೇಳಿ. ಇದು ಅಮ್ಮನ ಮನೆ ಮೇಲಿಂದ ತೆಗೆದಿರುವಂಥ ವಿಡಿಯೋ. ಟೆರೆಸ್ ಮೇಲೆ ಹೋಗಿ ವಿಡಿಯೋ ಮಾಡಿರೋದು. ಸುತ್ತ ಮೋಡಗಳು ಮತ್ತು ಬೆಟ್ಟ ಗುಡ್ಡಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಅಮ್ಮನ ಮನೆ ಗೇಟಿಂದ ಎಂಟ್ರೆನ್ಸು. ಇದು ಗೃಹ ಪ್ರವೇಶದ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಗೃಹ ಪ್ರವೇಶದ ದಿನ ಈ ಥರ ಇತ್ತು ನಮ್ಮ ಮನೆ. ಈ ಥರ ಕಾಣಿಸ್ತಾ ಇದೆ ನೋಡಿ. ಈ ಥರ ಕಟ್ಟಿದ್ದಾರೆ ನಮ್ಮಮ್ಮವ್ರ ಮನೆನ. ಚಪ್ರ ಎಲ್ಲ ಹಾಕಿದ್ದಾರೆ. ಹಾಗೆ ಪೂಜೆ ಮಾಡಿ ಎಲ್ಲ ಕೂತಿದ್ದಾರೆ. ರಾತ್ರಿ ಹೋಮ ಇತ್ತು. ಹೋಮ ಎಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ನಿದ್ದೆ ಮಾಡ್ತಾಯಿದ್ರು. ಬೆಳಗ್ಗೆ ಗಂಗೆ ಪೂಜೆ ಮತ್ತು ಗೋಪೂಜೆ ಇರೋದ್ರಿಂದ ಎಲ್ಲರೂ ನಿದ್ದೆ ಮಾಡ್ತಾಯಿದ್ರು. ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ. ಇದಿನ್ನು ಲಾನ್ ಹಾಕಿದ್ದಾರೆ, ಆದರೆ ಇನ್ನು ಫುಲ್ಲು ಅದು ಕಂಪ್ಲೀಟಾಗಿ ಬೆಳೆದಿಲ್ಲ. ಸ್ವಲ್ಪ ಅಲ್ಲಲ್ಲಿ ಬೆಳೆದಿದೆ. ಫುಲ್ ಬೆಳೆದಾಗಿರೋದು ವಿಡಿಯೋ ಇದೆ, ಅದನ್ನು ಹಾಕಿದ್ದೀನಿ. ಇದು ಮೇನ್ ಡೋರು, ಎಂಟ್ರೆನ್ಸ್ ಡೋರು. ಇಲ್ಲಿ ನನ್ನ ಮಕ್ಕಳಿಬ್ಬರು ಮಲಗಿದ್ದಾರೆ. ಒಬ್ಬ ಚೇರ್ ಮೇಲೆ ಕೂತ್ಕೊಂಡೆ ತೂಗುಡಿಸ್ತಾ ನಿದ್ದೆ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಅಲ್ಲೇ ಮಲಗಿಬಿಟ್ಟಿದ್ದಾನೆ. ಪಾಪ ಸುಸ್ತಾಗಿದ್ದರು, ಬೆಳಗ್ಗೆಯಿಂದ ಆಟಾಡಿ ಮಕ್ಕಳ ಜೊತೆ ಎಲ್ಲ ಆಟಾಡಿ ತುಂಬ ಸುಸ್ತಾಗಿದ್ದರು, ಹಾಗಾಗಿ ಮಲಗಿದ್ದಾನೆ. ಇಲ್ಲಿ ಹೋಮ ಎಲ್ಲ ಮಾಡಿಸಿರೋದು ಹಾಗೆ ಇದೆ. ಬೆಳಿಗ್ಗೆ ಗೋಪೂಜೆ ಮತ್ತು ಇದು ಏನು ಹಾಲು ಉಕ್ಕಿಸ್ತಾರಲ್ಲ ಅದು ಎಲ್ಲ ಇರೋದ್ರಿಂದ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಮಲಗಿಲ್ಲ. ಇದು ನೋಡಿ, ಇದು ಈಗ ಲಾನ್ ಎಲ್ಲ ಬೆಳೆದಿದೆ. ಫುಲ್ಲು ನೀಟಾಗಿ ಕವರ್ ಆಗಿದೆ. ಇದು ಆವಾಗಲೇ ಗೃಹ ಪ್ರವೇಶ ಆಗಿ 1.5 ವರ್ಷ ಆಗಿದ್ದು ವಿಡಿಯೋ ಇದು. ಇಲ್ಲಿ ಹೋಗ್ತಾ ಇದ್ದಾರಲ್ಲ ಇವರು ಅಮ್ಮ ಹೋಗ್ತಾ ಇದ್ದಾರೆ. ಹಾಗೆ ಅಮ್ಮ ತುಂಬ ಹೂವಿನ ಗಿಡಗಳು, ಹಾಗೆ ತರಕಾರಿ, ಸೊಪ್ಪು ಎಲ್ಲ ಮನೆ ಹತ್ರನೇ ಬೆಳೆಸ್ಕೊಂಡಿದ್ದಾರೆ. ಯಾವುದೇ ರೀತಿಯದ್ದು ಹೊರಗಡೆಯಿಂದ ತಗೊಳ್ಳೋ ಅಂಥ ನೆಸೆಸಿಟಿನೇ ಇಲ್ಲ, ಅಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ಪೂಜೆಗೆ ಬೇಕಾಗಿರೋಂಥ ಹೂಗಳು, ಎಲ್ಲ ರೀತಿ ಹೂಗಳು ನೋಡ್ಬೋದು. ಎಲ್ಲ ರೀತಿಯ ಹೂಗಳನ್ನು ಮನೆಯಲ್ಲೇ ಬೆಳೆಸ್ಕೊಂಡಿದ್ದಾರೆ. ಇದು ಯಾವ ಹೂ ಅಂತ ನನಗೆ ಗೊತ್ತಿಲ್ಲ, ಇದ್ರ ಹೆಸರು ಏನು ಅಂತ. ಅದ್ರ ಹೆಸರು ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತದೆ ಏನು ಅಂತ ಅವಾಗ. ಮತ್ತು ಇದು ಬೆಂಡೆಕಾಯಿ ಸಹ ಮನೇಲೆ ಬೆಳೆಸ್ಕೊಂಡಿದ್ದಾರೆ. ಬೆಂಡೆಕಾಯಿ ಗಿಡ ಅಲ್ಲ, ಇದು ಮರ ಆಗಿದೆ, ಮರದ ಥರ ಬೆಳೆದಿದೆ ಇದು. ಮತ್ತು ಈ ಬದನೆಕಾಯಿ ತುಂಬ ಸಾಫ್ಟಾಗಿರುತ್ತೆ. ಈ ಬದನೆಕಾಯಿ ಹೆಸರು ಏನು ಅಂತ ನನಗೂ ಗೊತ್ತಿಲ್ಲ, ಒಟ್ಟು ಬದನೆಕಾಯಿ ಅಂತ ಗೊತ್ತು. ಆದರೆ ಇದಕ್ಕೆ ಬೇರೆ ಇನ್ನೊಂದೇನೋ ಹೆಸರು ಕರೀತಾರೆ, ಅದು ಗೊತ್ತಿಲ್ಲ. ಇದು ಬೂದುಗುಂಬಳಕಾಯಿನೂ ಸಹ ಮನೆಯಲ್ಲೇ ಬೆಳೆಸ್ಕೊಂಡಿದ್ದಾರೆ. ಅದನ್ನು ಬಳ್ಳಿ ಹಾಕಿದ್ದಾರೆ, ಅದು ಎಲ್ಲ ಮನೆಯಲ್ಲೇ ಬೆಳೆಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ತರಕಾರಿಗಳನ್ನು ಸಹ ಹೊರಗಡೆ ಕೊಂಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಬೆಳೆಸ್ಕೊಂಡೆ ಅವ್ರು ಉಪಯೋಗಿಸ್ಕೊತಾ ಇದ್ದಾರೆ ಅಡುಗೆಗೆ. ಇದು ಬಸಳೆ ಸೊಪ್ಪು,
ಬಸಳೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನು ಸಹ ಮನೆಯಲ್ಲೇ ಮುಂದ್ಗಡೆ ಜಾಗ ಮಾಡ್ಕೊಂಡಿದ್ದಾರೆ, ಲಾನ್ ಪಕ್ಕದಲ್ಲೇ ಅಲ್ಲೇ ಬೆಳೆಸ್ಕೊಂಡಿದ್ದಾರೆ. ಮತ್ತು ತೊಗರಿ ಗಿಡ ಮತ್ತು ಕಬ್ಬು, ಪೂಜೆಗೆ, ಲಕ್ಷ್ಮೀ ಪೂಜೆಗೆ, ಬೇರೆ ಪೂಜೆಗಳಿಗೆ ಬೇಕಾಗಿರೋಂಥ ಕಬ್ಬು ಸಹ ಹೊರಗಡೆ ತಗೊಳ್ಳೋದೇ ಬೇಡ, ಎಲ್ಲ ಮನೆಯಲ್ಲೇ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ದಿನ ಅದಕ್ಕೆ ಗೊಬ್ಬರ ಅಂತೆ ಮತ್ತು ಜೀವಾಮೃತ ಎಲ್ಲ ಮಾಡಾಕ್ತಾ ಇರ್ತಾರೆ, ಎಲ್ಲ ನೀಟಾಗೆ ಮೇಂಟೈನ್ ಮಾಡ್ತಾರೆ. ಟೊಮ್ಯಾಟೊ, ಇದು ಕಾಯಿ ಆಗಿದೆ, ಟೊಮೆಟೊ ಕಾಯಿ, ಎಲ್ಲ ತರಕಾರಿಗಳನ್ನು ಸಹ, ಸೊಪ್ಪುಗಳನ್ನೆಲ್ಲ, ಇದು ಹೀರೆಕಾಯಿ ನೋಡಿ, ಹೀರೆಕಾಯಿಯು ಸಹ ಮನೆ ಹತ್ರನೇ ಬೆಳೆಸ್ಕೊಂಡಿದ್ದಾರೆ. ಬೀನ್ಸು, ಹಾಗಲಕಾಯಿ, ಹೀರೆಕಾಯಿ, ಬದನೆಕಾಯಿ, ಮುಳ್ಗಾಯಿ ಮತ್ತು ಬಸಳೆ ಸೊಪ್ಪು, ಪುದೀನ ಸೊಪ್ಪು, ಎಲ್ಲ ರೀತಿಯಾದ ತರಕಾರಿಗಳು, ಸೊಪ್ಪುಗಳು ಮತ್ತು ಪೂಜೆಗೆ ಬೇಕಾಗಿರೋಂಥ ಹೂಗಳು, ಎಲ್ಲ ಥರದ ರೀತಿಯ ಹೂಗಳನ್ನು, ತರಕಾರಿಗಳನ್ನು ನಮ್ಮ ಮನೇಲಿ ಬೆಳೆಸ್ಕೊಂಡಿದ್ದಾರಮ್ಮ. ಇದು ಮನಿ ಪ್ಲ್ಯಾಂಟ್ ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಸೊಂಪಾಗಿ ಬೆಳೆದಿದೆ ಅಂತ. ಅಷ್ಟು ಚೆನ್ನಾಗಿ ಆರೈಕೆ ಮಾಡ್ತಾರೆ ಗಿಡಕ್ಕೆ, ಹಾಗಾಗಿ ಅಷ್ಟು ಚೆನ್ನಾಗಿ ಬೆಳೆಯೋಕ್ಕೆ ಸಾಧ್ಯ. ಅದು ಮನಿ ಪ್ಲ್ಯಾಂಟ್ ಅಂತ ಹೇಳೋಕ್ಕಾಗಲ್ಲ, ಅದರಲ್ಲಿ ಯಾರಾದರೂ ಬೇಕಿದ್ರೆ ಊಟ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ಅದರದ್ದು ಎಲೆ, ಅಷ್ಟು ಚೆನ್ನಾಗಿ ಬೆಳೆದಿದೆ. ಇದು ನೋಡಿ, ಇದು ಲಾನಿಗೆ ಎಷ್ಟು ಚೆನ್ನಾಗಿ ಹಚ್ಚ ಹಸಿರಾಗಿ ಎಲ್ಲ ಕೂಡ್ಕೊಂಡಿದೆ. ಆವಾಗ ನಾನು ಗೃಹ ಪ್ರವೇಶದ ವಿಡಿಯೋ ತೋರಿಸಿದಾಗ ಅದರಲ್ಲಿ ಅಷ್ಟು ಇನ್ನೂ ಕೂಡಿರಲಿಲ್ಲ. ಇದು ಒಣಗನೆ ಸೊಪ್ಪು. ಯಾರೆಲ್ಲ ಇದು ಒಣಗನೆ ಸೊಪ್ಪು ಯಾರೆಲ್ಲ ತಿಂತೀರಾ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ನಿಮಗೆ ಒಣಗನೆ ಸೊಪ್ಪು ಗೊತ್ತಿದ್ರೆ ಅದರದ್ದು ಬಸ್ಸಾರು ಮಾಡ್ಕೊಂಡು ಊಟ ಮಾಡ್ತೀವಲ್ಲ ಅದು. ಇದು ಶುಂಠಿ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮವ್ರು ಬೆಳೀತಾರೆ. ಆ ಶುಂಠಿನ ಹಾಕೋಕ್ಕೆ ಅಂತ ಕಿತ್ಕೊಂಡು ಬಂದು ಹಾಕಿದ್ದಾರೆ. ಮತ್ತು ಇದು ಬಾಳೆಹಣ್ಣು ಸಹ ಮನೆಯಲ್ಲಿ ತೋಟದ್ದೇ. ಇದು ಬೆಳ್ಳುಳ್ಳಿನೂ ಅಷ್ಟೇ, ಎಲ್ಲ ರೀತಿಯಾದ ತರಕಾರಿ, ಸೊಪ್ಪು, ಎಲ್ಲ ರೀತಿಯದನ್ನು ಸಹ ಮನೆಯಲ್ಲೇ ಬೆಳೀತಾರೆ. ಮತ್ತು ಇದು ಅಡಿಕೆ ಸಸಿಗಳು ತೋಟಕ್ಕೆ ಹಾಕೋಕ್ಕೆ ಅಂತ ನನ್ನ ತಮ್ಮ ಅಡಿಕೆ ಸಸಿಗಳನ್ನು ಮಾಡಿ ಇಟ್ಟಿದ್ದಾನೆ. ಅಡಿಕೆ ಗೋಟ್ ಇರುತ್ತಲ್ಲ, ಅದನ್ನು ತೊಗೊಂಬಂದು ಪ್ಯಾಕೆಟ್ ಮಾಡಿ ಅಡಿಕೆ ಸಸಿ ಮಾಡಿಟ್ಟಿದ್ದಾನೆ. ಇದು ಸುಗಂಧರಾಜ ಗಿಡನೂ ಸಹ ಅಮ್ಮನೇ ಮನೆಯಲ್ಲೇ ಬೆಳೆಸಿದ್ದಾರೆ. ಮತ್ತು ಈ ನೀಲಿ ಹೂವಿದೆಯಲ್ಲ, ಇದು ಹೂವದ ಹೆಸರು ನನಗೇನು ಅಂತ ಗೊತ್ತಿಲ್ಲ, ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅದ್ರ ಹೆಸರು ಏನು ಅಂತ ಕಮೆಂಟ್ ಮಾಡಿ. ಇದು ಬದನೆಕಾಯಿ, ಎಣ್ಗಾಯಿ ಮಾಡ್ತಾರಲ್ಲ ಆ ಬದನೆಕಾಯಿ, ಅದನ್ನು ಸಹ ಮನೆಯಲ್ಲೇ ಬೆಳೆಸ್ಕೊಂಡಿದ್ದಾರೆ. ಕಬ್ಬು, ಅಡಿಕೆ, ಬಾಳೆ, ಪುದೀನ, ಬೀನ್ಸು, ಮತ್ತು ಇದು ಡೇರೆ ಹೂವು, ಮತ್ತು ಗುಲಾಬಿ, ರೆಡ್ ರೋಸು ಮತ್ತು ಯೆಲ್ಲೋ ಕಲರ್ ರೋಸು, ಎಲ್ಲ ರೀತಿಯಾದ ಹೂಗಳು, ಹಣ್ಣು ಮತ್ತು ಇದು ತರಕಾರಿಗಳು, ಸೊಪ್ಪುಗಳು, ಎಲ್ಲ ರೀತಿಯದು ಸಹ ಮನೆಯಲ್ಲೇ ಬೆಳೆಸ್ಕೊಂಡಿದ್ದಾರೆ. ಈಗ ನಾನು ತೋರಿಸ್ತೀನಿ ಮನೆ ಯಾವ ಥರ ಇದೆ ಅಂತ. ಅಲ್ಲಿ ಇದು ನೋಡಿ, ಇದು ಯೆಲ್ಲೋ ಕಲರ್ ರೋಸ್, ಇದು ಮತ್ತು ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಹೂವು ಬಿಡುತ್ತೆ. ಇದೆಲ್ಲ ಅಡಿಕೆ ಸಸಿ ಮಾಡಿಟ್ಟಿರೋದು ತೋಟಕ್ಕೆ ಹಾಕೋಕ್ಕೆ ಅಂತ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ನೀವು ಒಂದು ಲೈಕು ಅಥವಾ ಕಮೆಂಟ್ ಮಾಡಿದ್ರೆ ಮುಂದೆ ನಾನು ವಿಡಿಯೋ ಮಾಡೋಕ್ಕೆ ನನಗೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ, ಹಾಗೆ ಖುಷಿಯಿಂದ ಮಾಡ್ಬೋದು ವಿಡಿಯೋನ. ಇದು ಮೇಯ್ನ್ ಗೇಟು, ಎಂಟ್ರೆನ್ಸ್ ಗೇಟ್. ಇದು ಓಪನ್ ಮಾಡಿದ ತಕ್ಷಣವೇ ಎಂಟ್ರೆನ್ಸ್ ಸಿಗುತ್ತೆ. ಇದು ಲಾನು ನೋಡಿ, ಈಗಷ್ಟು ಗ್ರೀನಾಗಿ ಹಚ್ಚ ಹಸಿರಾಗಿದೆ. ಮಳೆಗಾಲ ಇರೋದ್ರಿಂದ ನಮ್ಮ ಊರಲ್ಲಿ ತುಂಬ ಮಳೆ, ಹಾಗಾಗಿ ನಿಲ್ಲೋದೇ ಇಲ್ಲ, ಹಾಗಾಗಿ ಸ್ವಲ್ಪ ಇದಾಗಿದೆ. ಇದು ಮೇಲಿಂದ ಮಾಡಿರೋ ವಿಡಿಯೋ, ಟೆರೆಸ್ ಮೇಲಿಂದ. ಬೆಟ್ಟ ಗುಡ್ಡ ಆಕಾಶ ಎಲ್ಲ ಹತ್ರದಲ್ಲೇ ಇದೆ, ತುಂಬ ಹತ್ತಿರದಲ್ಲಿದೆ. ನಮ್ಮದು ಮಲೆನಾಡಾಗಿರೋದ್ರಿಂದ ಹಚ್ಚ ಹಸಿರಿಂದ ಕೂಡಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಸ್ವರ್ಗನೇ ಸಿಕ್ಕಂಗಾಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಅಮ್ಮನ ಮನೆಗೆ ಹೋದರೆ ಅಷ್ಟು ಒಳ್ಳೆ ಗಾಳಿ ಬೆಳಕು, ಯಾವುದೇ ಧೂಳು, ವೆಹಿಕಲ್ಸ್ ಸೌಂಡು ಏನೂ ಇರೋದಿಲ್ಲ, ಯಾವುದೇ ಧೂಳು ಇರೋದಿಲ್ಲ, ಯಾವುದೇ ರೀತಿಯ ವಿಷಕಾರಿಯಾದಂತಹ ವಸ್ತುಗಳು, ಉಸಿರಾಟಕ್ಕೆ ಬೇಕಾದಂಥ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ಅಷ್ಟು ಚೆನ್ನಾಗಿದೆ ಊರು, ಅಷ್ಟು ಒಳ್ಳೆಯವಾದ ವಾತಾವರಣ ಇದೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಹೋದರೆ, ಅಲ್ಲಿಗೆ ಬರೋಕ್ಕೆ ಮನಸ್ಸಾಗಲ್ಲ. ಮತ್ತು ಯಾವುದೇ ರೀತಿಯ ಕಾಯಿಲೆ ಏನು ಬರಲ್ಲ, ಅಷ್ಟು ಚೆನ್ನಾಗಿದೆ. ಒಳ್ಳೆ ಗಾಳಿ ಬೆಳಕು ಇರೋದ್ರಿಂದ, ಮತ್ತು ಮನೆಯಲ್ಲಿ ಅಂಗಳದಲ್ಲೇ ಬೆಳ್ಕೊಂಡು ತರಕಾರಿ ಸೊಪ್ಪು ಎಲ್ಲ ತಿನ್ನೋದ್ರಿಂದ ಯಾವುದೇ ರೀತಿಯ ಕಾಯಿಲೆಗಳು, ರೋಗಗಳು ಬರೋದಿಲ್ಲ. ನೋಡಿ, ಇದು ಟೆರೆಸ್ ಮೇಲೆ ಈ ಥರ ಇದೆ. ಇಲ್ಲಿ ಜೋಳ ಎಲ್ಲ ಹಾಕಿದ್ದಾರೆ ನೋಡಿ, ಎಷ್ಟು ಹಚ್ಚ ಹಸಿರಿಂದ ಕೂಡಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಈಗ ಯಾರೋ ಭತ್ತ ನಾಟಿ ಮಾಡಿದ್ದಾರೆ ಎದುರುಗಡೆ ಮನೆಯಲ್ಲಿರೋರು. ಇದು ಮೇಲಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ, ಮೇಲಿಂದ ನೋಡಿದ್ರೆ ನೋಡಿ. ನಿಮಗೆ ಬೇಕಾದರೆ ಇದ್ರದ್ದು ಹೇಗೆ ಮನೆ ಹೋಮ್ ಟೂರ್ ಬೇಕು ಅಂದರೆ ಒಳಗಡೆ ಇದೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ, ಕಮೆಂಟ್ ಮಾಡಿ ಹೋಮ್ ಟೂರ್ ಬೇಕು ಅಂತ. ಬೇಕಿದ್ರೆ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಮನೆ ಹೇಗಾಯಿತು, ಎಷ್ಟು ಖರ್ಚಾಗಿದೆ ಈ ಮನೆ ಕಟ್ಟೋದಕ್ಕೆ, ಎಲ್ಲ ಮಾಹಿತಿ ಬೇಕಿದ್ರೆ ನಾನು ನಿಮಗೆ ತಿಳಿಸ್ತೀನಿ. ನೀವು ನನಗೆ ಕಮೆಂಟ್ ಮಾಡೋ ಮುಖಾಂತರ ಕೇಳಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ.
ನಿಮಗಿಷ್ಟ ಇದ್ದರೆ ಕೇಳಿ. ಇದು ಮನಿ ಪ್ಲ್ಯಾಂಟು. ಈ ರೀತಿಯ ಗಿಡಗಳನ್ನೆಲ್ಲ ನೋಡಿದ್ರೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ನಾವು ಇದೇ ರೀತಿ ಬೆಳೆಸ್ಬೇಕಪ್ಪ, ನಾವು ಹೀಗೆ ಇರಬೇಕು, ಹಚ್ಚ ಹಸಿರಿಂದ ತುಂಬಿರಬೇಕು ನಮ್ಮ ಮನೆ ಸುತ್ತಮುತ್ತ ಗಿಡಗಳು. ನಾವು ಇದೇ ರೀತಿಯ ಹೂವು ತರಕಾರಿಗಳು ಮತ್ತು ಸೊಪ್ಪುಗಳು ಯಾವುದೇ ರೀತಿ ಇರೋದನ್ನು ಕೊಂಡ್ಕೊಂಡು ತಿಂದೆ ಮನೇಲೆ ನಾವೇ ಬೆಳ್ಕೊಂಡು ನಾವು ಅದನ್ನು ಉಪಯೋಗಿಸ್ಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಹಾಗೆ ನಮಗೂ ಒಂದು ಮೋಟಿವೇಶನ್ನು. ಇದು ನೋಡಿದ್ರೆ ನನಗಂತೂ ಇಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ ಊರು. ಅಮ್ಮನ ಮನೆಗೆ ಯಾವಾಗ ಹೋಗ್ತೀನಪ್ಪ ಅಂತ ಅನಿಸ್ತಿರುತ್ತೆ. ಮತ್ತು ಇದು ಮೇಲ್ಗಡೆ ಟೆರೆಸ್ ಮೇಲೆ ಒಂಥರ ಕೋಳಿಗೆ ಅಂತಲೇ ಗೂಡು ಥರ ಮಾಡಿದ್ದಾರೆ, ಕೋಳಿಗೆ ಮನೆ ಅಂತ ಮಾಡಿದ್ದಾನೆ ನನ್ನ ತಮ್ಮ. ಅದರೊಳಗಡೆ ಫೈಟರ್ ಕೋಳಿಗಳನ್ನು ಸಾಕಿದ್ದಾನೆ, ಅದನ್ನೇನು ಹೊರಗಡೆ ಬಿಡಲ್ಲ. ಆ ಕೋಳಿಗಳಿಗೆಲ್ಲ ಅವನೇ ಡ್ರೈ ಫ್ರೂಟ್ಸಿಂದೆಲ್ಲ ಲಡ್ಡು ಥರ ಮಾಡಿ ಅದಕ್ಕೆ ತಿನ್ನಿಸ್ತಾನೆ. ಮತ್ತು ಅದು ಫೈಟ್ರ್ ಕೋಳಿ ಆಗಿರೋದ್ರಿಂದ ಹೊರಗಡೆ ಬಿಡೋದಿಲ್ಲ ಅವನು, ಎಲ್ಲ ಒಳಗಡೆನೇ ಇರುತ್ತೆ. ಸ್ನಾನ ಮಾಡಿಸ್ತಾನೆ. ಇಲ್ಲಿ ನೋಡಿ, ಏನು ನಾವು ಹೊರಗಡೆ ಕೊಂಡ್ಕೊಳ್ಳೋಕೆ ಹೋಗೋದು ಬೇಡ. ಬೇರೆ ಪೂಜೆ ಸಾಮಗ್ರಿಗಳು ಮತ್ತು ಬಟ್ಟೆಗಳು ಎಲ್ಲ ಇಲ್ಲೇ ಮನೆ ಹತ್ರನೇ ಬರುತ್ತೆ. ಹಾಗಾಗಿ ಸಿಟಿಗೆ ಹೋಗೋ ಅಂಥ ನೆಸೆಸಿಟಿನೇ ಇಲ್ಲ, ಎಲ್ಲ ಇಲ್ಲೇ ಸಿಗುತ್ತೆ. ಏನೋ ಹಾಸ್ಪಿಟಲಿಗೋಸ್ಕರ ಹೋಗ್ಬೋದಷ್ಟೇ. ಮತ್ತು ಇನ್ನು ಬೇರೆ ರೀತಿಯಾದ ಅಡುಗೆಗೆ ಬೇಕಾಗಿರೋಂಥ ಸಾಮಗ್ರಿಗಳು ಎಲ್ಲದು ಸಹ ಇಲ್ಲೇ ಸಿಗುತ್ತೆ ಮತ್ತು ಮನೆ ಹತ್ರನೇ ಬರುತ್ತೆ. ಇನ್ನು ಎಲ್ಲ ಮನೆ ಹತ್ರನೇ ಬೆಳ್ಕೊಳ್ತಾರೆ. ಮಲೆನಾಡಾಗಿರೋದ್ರಿಂದ ಅಲ್ಲಿ ತುಂಬ ಮಳೆ ಅಂದರೆ ಮಳೆ ಜಾಸ್ತಿ ಇರುತ್ತೆ. ಹೊರಗಡೆ ಚಳಿ, ಹೊರಗಡೆ ಹೋಗೋಕ್ಕೂ ಆಗಲ್ಲ, ಯಾವಾಗಲೂ ಬೆಚ್ಚಗಿರಬೇಕು. ಮತ್ತು ಥಂಡಿ ಅಂದರೆ ತುಂಬ ಚಳಿ ಇರುತ್ತೆ. ಮಳೆ ಮಾತ್ರ ಯಾವಾಗಲೂ ಬೀಳ್ತಾ ಇರುತ್ತೆ. ನೋಡಿ ಇದು ನಾಯಿ ಹೆಂಗಿದೆ ನೋಡಿ, ಇದು ಬೀದಿ ನಾಯಿ. ಇದಕ್ಕೆ ನನ್ನ ತಂಗಿ ರೊಟ್ಟಿ ಹಾಕ್ತಾ ಇದ್ದಾಳೆ. ರೊಟ್ಟಿ ಕಳಲೆ ಪಲ್ಯ ಮಾಡಿದರು ಅಮ್ಮ, ಅದನ್ನು ತಿಂತಾ ಇದ್ದಾಳೆ. ಅದನ್ನು ತಿನ್ಕೊತ ಅದಕ್ಕೂ ಹಾಕ್ತಾ ಇದ್ದಾಳೆ. ಬಸಳೆ ಸೊಪ್ಪು ನೋಡಿ, ಬಸಳೆ ಸೊಪ್ಪು ಎಷ್ಟು ಹಸಿರಾಗಿ ಎಷ್ಟು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದಿದೆ ಅಲ್ಲ. ಈ ಥರ ಎಲ್ಲ ನೋಡಿದ್ರೆ ನಾವು ಬೆಳೆಸ್ಕೊಂಡು ನಾವು ತಿನ್ನಬೇಕು, ಮನೆಯಲ್ಲೇ ನಾವೇ ಬೆಳೆಸ್ಬೇಕು ಅಂತ ಅನಿಸುತ್ತೆ. ಅಷ್ಟು ಖುಷಿ ಆಗುತ್ತೆ. ಹಾಗೆ ನಿಮಗೆ ಈ ಮನೆಯದು ಹೋಮ್ ಟೂರ್ ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಹೋಮ್ ಟೂರ್ ಮಾಡಿ ಅಂತ ಹೇಳಿ. ನಾನು ಅದನ್ನು ಹೋಮ್ ಟೂರ್ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ. ಒಳಗಡೆ ಇನ್ನೂ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಅದಕ್ಕೆ ಕಟ್ಸೋಕೆ ಎಷ್ಟು ಕಾಸ್ಟ್ ಆಯಿತು ಅಂತಲೂ ಸಹ ನಿಮಗೆ ಬೇಕಿದ್ದರೆ ವಿಡಿಯೋ ಮುಖಾಂತರ ಮಾಡಿ ಹೇಳ್ತೀನಿ. ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಯಿತು ಮತ್ತು ಜಾಗ ಎಷ್ಟು, ಡೈಮೆನ್ಷನ್ ಎಷ್ಟು ಎಲ್ಲ ನಿಮಗೆ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಬೇಕಾದರೆ ವಿಡಿಯೋ ನೋಡಿ. ಸುಗಂಧರಾಜ ಹೂವು ಎಷ್ಟು ಚೆನ್ನಾಗಿದೆ, ಎಷ್ಟು ಫ್ರೆಶ್ ಆಗಿ ಆ ಹೊರಗಡೆ ಬಂದರೆ ಸಾಕು, ಆ ಸುಗಂಧರಾಜದ ಪರಿಮಳನೇ ಮೂಗಿಗೆ ಬಡಿತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಘಮ ಘಮ ಅಂತ ವಾಸನೆ, ಸೊಪ್ಪು ತರಕಾರಿ ಹೂವಿಂದೆಲ್ಲ ಮನೆಯಲ್ಲೇ ಫ್ರೆಶ್ ಆಗಿರುತ್ತೆ. ಮತ್ತು ನೋಡಿ, ಇದೆಲ್ಲ ಫೈಟರ್ ಕೋಳಿಗಳು, ಇದೆಲ್ಲ ತುಂಬ ಕಾಸ್ಟ್ಲಿ ಕೋಳಿಗಳು. ಇದನ್ನು ಹೊರಗಡೆ ಬಿಡೋದಿಲ್ಲ, ಎಲ್ಲ ಒಳಗಡೆನೇ ಇಟ್ಟು ಸಾಕ್ತಾನೆ ನನ್ನ ತಮ್ಮ. ಯಾವುದನ್ನು ಸಹ ಹೊರಗಡೆ ಬಿಡಲ್ಲ, ಅಲ್ಲೇ ಕ್ಲೀನ್ ಮಾಡ್ತಾನೆ, ಡೈಲಿ ಕ್ಲೀನ್ ಮಾಡ್ತಾನೆ. ಅದ್ರದ್ದೆಲ್ಲ ಫುಲ್ಲು ಏನಿದೆ ಅದೆಲ್ಲ ನೋಡ್ಕೊಳ್ತಾನೆ. ಮತ್ತು ಅದಕ್ಕೆ ಊಟ ನೀರು ಎಲ್ಲ ಅವನು ಡೈಲಿ ಅದ್ರದ್ದೆಲ್ಲ ನೋಡ್ಕೊತಾನೆ, ಅದಕ್ಕೆ ಏನು ಬೇಕು ಅಂತ. ಇದು ನೋಡಿ ಬಟರ್ ಫ್ರೂಟು ಇದು ಅವಕ್ಯಾಡೋ, ಅದು ಸಹ ತೋಟದಲ್ಲೇ ಬೆಳೆದಿರೋದು ನೋಡಿ. ಇದು ತೋಟದ್ದೇ ಅವಕ್ಯಾಡೋ, ಯಾರೋ ನಮ್ಮಮ್ಮಂಗೆ ಕೊಟ್ಟಿರೋದು, ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಎಲ್ಲ ರೀತಿಯ ಸೊಪ್ಪು ತರಕಾರಿ ಹಣ್ಣು ಎಲ್ಲ ಸಿಗುತ್ತೆ. ಹಳ್ಳಿ ಜೀವನ ಅಷ್ಟು ಸುಂದರವಾಗಿದೆ. ಅದರಲ್ಲೂ ಮಲೆನಾಡಲ್ಲಿರೋಂಥ ಇದು ಇನ್ನೂ ಸ್ವರ್ಗನೇ. ಇದು ನೋಡಿ, ಇದು ಡ್ರ್ಯಾಗನ್ ಫ್ರೂಟು. ಇದನ್ನು ಸಹ ನಮ್ಮಮ್ಮ ಡ್ರ್ಯಾಗನ್ ಫ್ರೂಟು ತಂದು ಅದ್ರದ್ದು ಬೀಜನ ಹಾಕಿ ಬೀಜ ಮಾಡಿ ಅದ್ರ ಸಸಿ ಮಾಡಿ ಅದನ್ನು ಸಹ ಬೆಳೆಸ್ತಾ ಇದ್ದಾರೆ. ಎಲ್ಲ ರೀತಿ ಹೂವು ತರಕಾರಿಗಳು ಎಲ್ಲದು ಸಹ ಇಲ್ಲೇ ಸಿಗುತ್ತೆ, ಅಷ್ಟು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ನೋಡಿ. ಬೆಳ್ಳುಳ್ಳಿ ಸಹ ಬೆಳೆಸಿರೋದೆ, ಬಾಳೆಹಣ್ಣು ಮತ್ತು ಬಟರ್ ಫ್ರೂಟು ಎಲ್ಲ ಸಹ ಬೆಳೆಸಿರೋದೆ. ಯಾವುದು ಸಹ ದುಡ್ಡು ಕೊಟ್ಟು ಹೊರಗಡೆಯಿಂದ ಮಾರ್ಕೆಟಿಂದ ತಂದಿರೋ ಅಂಥದ್ದಲ್ಲ, ಎಲ್ಲ ಸಹ ಮನೆಯಲ್ಲೇ ಮಾಡಿರೋದು, ಮನೆಯಲ್ಲೇ ಬೆಳೆಸಿರೋದು. ಎಷ್ಟು ಚೆನ್ನಾಗಿ ಅದಕ್ಕೆ ನೋಡಿ, ಡ್ರ್ಯಾಗನ್ ಫ್ರೂಟ್ ಎಷ್ಟು ದೊಡ್ಡದಾಗಿದೆ ಆವಾಗಲೇ, ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಯಾವುದೇ ರೀತಿಯ ಬೇರೆ ರೀತಿಯ ರಾಸಾಯನಿಕ ಗೊಬ್ಬರಗಳು ಏನು ಹಾಕಿಲ್ಲ ಅದಕ್ಕೆ. ಎಲ್ಲ ಮನೆಯಲ್ಲಿರೋ ಸೊಪ್ಪು ತರಕಾರಿ ಸಿಪ್ಪೆಗಳು ಮನೆಯಲ್ಲಿರೋ ವೇಸ್ಟ್ಗಳು ಹಾಕಿ ಸಹ ಬೆಳೆಸಿರೋದು, ಅಷ್ಟು ಚೆನ್ನಾಗಿದೆ. ಎಲ್ಲ ಮನೆಯಲ್ಲೇ ಬೆಳೆಸಿರೋದು ನೋಡಿ. ನಿಮಗೆ ಈ ಹಳ್ಳಿ ಮನೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ, ಅಥವಾ ನಾನೇನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಆ ತಪ್ಪನ್ನು ತಿಳಿಸಿ ಹೇಳಿ, ಅರ್ಥ ಮಾಡ್ಕೊಳ್ತೀನಿ. ಹಾಗೆ
ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ಹೋಮ್ ಟೂರ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ. ಕಮೆಂಟ್ ಹಾಕೋದ್ರ ಮೂಲಕ ನನಗೊಂದು ಪ್ರೋತ್ಸಾಹ ಸಿಗುತ್ತೆ. ಹಾಗೆ ವಿಡಿಯೋ ನೋಡಿದರೆ ಇಷ್ಟ ಆಗಿದೆ ಅಂತ ಒಂದು ಅನಿಸಿಕೆ ಅನಿಸುತ್ತೆ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಬೇಕಿದ್ರೆ ಹೋಮ್ ಟೂರ್ ಮಾಡ್ತೀನಿ. ಹಾಗೆ ಇದ್ರದ್ದು ಎಷ್ಟು ಖರ್ಚಾಗಿದೆ ಈ ಮನೆ ಕಟ್ಟೋಕ್ಕೆ, ಹಳ್ಳಿಯಲ್ಲಿ ಮನೆ ಕಟ್ಟೋಕ್ಕೆ ಎಷ್ಟಾಗುತ್ತೆ, ಯಾವ ರೀತಿ ಇರುತ್ತೆ ಕಟ್ಟೋಕ್ಕೆ, ಅದನ್ನೆಲ್ಲ ಬೇಕಾದರೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಬೇಕು ಅಂದರೆ ಆ ಮಾಹಿತಿ ಬೇಕು ಅಂತ ಅನಿಸಿದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಈ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ವಿಡಿಯೋನ ನೋಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಇದು ನೋಡಿ, ಇದು ತುಳಸಿ ಪೂಜೆದಿತ್ತು ಅಮ್ಮ ಮಾಡಿರೋದು. ತುಳಸಿ ಪೂಜೆ ವಿಡಿಯೋನು ಒಂದು ಆ್ಯಡ್ ಮಾಡಿದ್ದೀನಿ. ಈ ಥರ ಮಾಡಿದ್ದಾರೆ ಅಮ್ಮ ಸಿಂಪಲ್ಲಾಗಿ. ಅಲ್ಲೇ ತುಳಸಿ ಗಿಡ ಮಾಡ್ಕೊಂಡಿದ್ದಾರೆ. ಅಲ್ಲೇ ತುಳಸಿ ಗಿಡದಲ್ಲಿ ಸಿಂಪಲ್ಲಾಗಿ ಹಾಗೆ ಪೂಜೆ ಮಾಡಿದ್ದಾರೆ. ಹೆಂಗೆ ಪೂಜೆ ಮಾಡಿದ್ರು, ಸಿಂಪಲ್ಲಾಗಿ ಮಾಡಿದ್ರು ದೇವಿ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಸಾಕು. ಹಾಗೆ ಸಿಂಪಲ್ಲಾಗಿ ಮಾಡಿದ್ದಾರೆ ನೋಡಿ. ಇದು ಅಮ್ಮ ಹಾಕಿರೋ ರಂಗೋಲಿ. ಅಮ್ಮನೇ ಕಲರೆಲ್ಲ ತುಂಬಿದ್ದಾರೆ. ಚೆನ್ನಾಗಿ ಹಾಕಿದಾರ. ಹೇಗನ್ಸುತ್ತೆ? ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದು ನಾನು ಹಾಕಿರೋ ರಂಗೋಲಿ. ಹೇಗಿದೆ ಅಂತ ಅದನ್ನು ನೋಡಿ. ಚೆನ್ನಾಗಿದೆಯಾ ಇದು ರಂಗೋಲಿ? ಇದು ನಾನೇ ಹಾಕಿರೋ ರಂಗೋಲಿ. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮನೆ ಹೋಮ್ ಟೂರ್ ಬೇಕು ಅಂದರೆ ಬೇಕಿದ್ರೆ ವಿಡಿಯೋ ಹಾಕ್ತೀನಿ. ಒಳಗಡೆನೂ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಅದು ಬೇಕನ್ಸಿದ್ರೆ ನಿಮಗೆ ವಿಡಿಯೋ ಹಾಕ್ತೀನಿ. ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ನಾನು ನಿಮಗೆ ಕೇಳ್ಕೊಳ್ತೀನಿ. ಇದು ದೀಪಾವಳಿ ದಿನದ ವಿಡಿಯೋ. ದೀಪಾವಳಿದು ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು, ಅದನ್ನು ಆ್ಯಡ್ ಮಾಡಿದ್ದೀನಿ. ದೀಪಾವಳಿ ದಿನ ನಾನು ಹಾಕಿದ ರಂಗೋಲಿ ಅದು. ಇದೆಲ್ಲರೂ ಕೂತ್ಕೊಂಡು ಪಟಾಕಿ ಎಲ್ಲ ಹಚ್ಚುತ್ತಾ ಇದ್ದಾರೆ ನೋಡಿ. ಇದು ಚೆನ್ನಾಗಿದೆಯಾ? ಚೆನ್ನಾಗಿ ಅನಿಸಿದರೆ, ವಿಡಿಯೋ ಚೆನ್ನಾಗಿ ಅನಿಸಿದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಧನ್ಯವಾದಗಳು.